ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಸೊ ಈ ವಿಡಿಯೋದು ಈ ಕಂಟೆಂಟ್ ಮೇಲೆ ಟಾಪಿಕ್ ಮೇಲೆ ನಾವು ಆಲ್ರೆಡಿ ಪಾರ್ಟ್ 1 ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರದ್ದು ಕಂಟಿನ್ಯೂಡ್ ವರ್ಷನ್ ಪಾರ್ಟ್ 2 ನಲ್ಲಿದೆ. ಸೊ ನೀವು ಇದನ್ನ ನೋಡಿಲ್ಲ ಪಾರ್ಟ್ 1 ಅನ್ನ ಅಂತಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡು ಈ ವಿಡಿಯೋಗೆ ಬಂದ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಸೆಂಟೆನ್ಸಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾರ್ಟ್ 1 ನಲ್ಲಿ 5 ಪಾರ್ಟ್ಸ್ಗಳನ್ನ ಅಂದ್ರೆ 5 ಹೆಡ್ಡಿಂಗ್ಸ್ಗಳನ್ನ ಹಾಕೊಂಡು ಡಿಸ್ಕಸ್ ಮಾಡಿದೆ. ಅರೌಂಡ್ ಒಂದು 25 ಸೆಂಟೆನ್ಸ್ಗಳನ್ನ ಯಾವ್ಯಾವ್ದನ್ನ ಹೆಂಗೆ ಯೂಸ್ ಮಾಡಬೇಕಾಗತ್ತೆ ಅಂತ ಹೇಳಿ. ಪಾರ್ಟ್ 2ಗೆ ಈ ವಿಡಿಯೋಗೆ ಬಂದ್ರೆ ಈ 5 ಟಾಪಿಕ್ಸ್ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಯಾವ್ಯಾವ್ದಿದೆ? ಹೋಸ್ಟಿಂಗ್ ಅಂಡ್ ಗೆಸ್ಟ್ಸ್, ಅತಿಥಿ ಸತ್ಕಾರ, ಮನೆ ನಿರ್ವಹಣೆ ಮತ್ತು ದುರಸ್ತಿ, ಹಣಕಾಸು ಮತ್ತು ಬಿಲ್ಗಳಿಗೆ ಸಂಬಂಧಪಟ್ಟಿದ್ದು, ಆರೋಗ್ಯ ಮತ್ತು ಸ್ವಯಂ ಕಾಳಜಿ, ರಾತ್ರಿಯ ದೈನಂದಿನ ಕೆಲಸಗಳು. ಸೊ ಈ 5 ಟಾಪಿಕ್ಸ್ಗಳನ್ನ ಪಾರ್ಟ್ 2 ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಅದನ್ನ ನೋಡಿ ಪಾರ್ಟ್ 1 ಅನ್ನ ಇದು ನೋಡಿದ್ರೆ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ ಮತ್ತೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿಲ್ಲ ಅಂತಂದ್ರೆ ನೋಡಿ, ಆಮೇಲೆ ಇದನ್ನ ನೋಡಿ. ಓಕೆ, ಫಸ್ಟ್ ಒನ್ ಹೋಸ್ಟಿಂಗ್ ಅಂಡ್ ಗೆಸ್ಟ್, ಅತಿಥಿ ಸತ್ಕಾರಕ್ಕೆ ಬಂದಾಗ ಪ್ಲೀಸ್ ಕಮ್ ಇನ್ಸೈಡ್ ಅಂಡ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. ದಯವಿಟ್ಟು ಒಳಗಡೆ ಬನ್ನಿ, ಆರಾಮಾಗಿ ಕುಳಿತುಕೊಳ್ಳಿ. ಯಾರೇ ಮನೆಗೆ ಅತಿಥಿಗಳು ಬಂದಾಗ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಯೂಸ್ ಮಾಡೋ ಸೆಂಟೆನ್ಸು ಇದು. ಫಸ್ಟ್ ಅವ್ರನ್ನ ನಾವು ವೆಲ್ಕಮ್ ಮಾಡಿ ಒಳಗಡೆ ಕರಿತೀವಿ, ಕಳೆದಾಗ ಆರಾಮಾಗಿರಿ, ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ ಅಂತ ಅವರಿಗೆ ಒಂದು ರಿಲ್ಯಾಕ್ಸ್ ಆಗೋ ಥರ ಮತ್ತೆ ಕಂಫರ್ಟ್ ಫೀಲ್ ಆಗೋ ಥರದ್ದು ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿ ಕೊಡ್ಬೇಕಲ್ವಾ. ಸೊ ಅದನ್ನ ಹೇಳ್ಬೇಕಾದ್ರೆ ಪ್ಲೀಸ್ ಕಮ್ ಇನ್ಸೈಡ್ ಅಂಡ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. ಆರಾಮಾಗಿ ಕುತ್ಕೊಳ್ಳಿ, ಫೀಲ್ ಫ್ರೀ, ನಿಮ್ಮನೆ ಅಂತ ಅನ್ಕೊಳ್ಳಿ, ಏನು ಮುಜುಗರ ಪಟ್ಕೋಬೇಡಿ ಅಂತ ಹೇಳ್ತೀವಲ್ಲ, ಅದನ್ನ ಹೇಳಿ ಅವ್ರನ್ನ ಒಳಗೆ ಕರಿಬೇಕಾದ್ರೆ ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಹಾಟ್ ಕಾಫಿ ಆರ್ ಜ್ಯೂಸ್? ಓಕೆ, ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಹಾಟ್ ಕಾಫಿ ಆರ್ ಜ್ಯೂಸ್? ನೀವು ಬಿಸಿ ಕಾಫಿ ಅಥವಾ ಜ್ಯೂಸ್ ಕುಡಿಯಲು ಇಷ್ಟಪಡುತ್ತೀರಾ? ನಾವೇನಾದ್ರೂ ಆಫರ್ ಮಾಡ್ತೀವಲ್ಲ ಅವರಿಗೆ, ಆಫರ್ ಮಾಡುವಾಗ ವುಡ್ಡಿಂದಾನೇ ಶುರು ಮಾಡ್ಕೋಬೇಕು. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಸ್ವೀಟ್ಸ್ ಅಂತಾನೋ ಅಥವಾ ಇನ್ನೇನಾದ್ರೂ ಹೇಳ್ತೀವಲ್ಲ, ಅದನ್ನ ಹೇಳುವಾಗ ಈ ತರವನ್ನ ಹೇಳಬೇಕು. ಸೊ ಕಾಫಿ ಟೀ ಮಾತ್ರ ಹಾಕಿದ್ದೀನಿ, ಜ್ಯೂಸ್ ಹಾಕಿದ್ದೀನಿ. ನೀವು ಬೇರೆ ಏನನ್ನಾದ್ರೂ ಆಫರ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಕೊಡೋಕೆ ಇಷ್ಟಪಡ್ತಿದ್ದೀರಾ ಅಥವಾ ಕೇಳ್ತಾ ಇದ್ದೀರಿ ಅಂತಂದ್ರೆ ಆ ವರ್ಡ್ಸ್ಗಳೆಲ್ಲ ರಿಪ್ಲೇಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ಸಿಂಪಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಅವರ್ ಹೋಮ್. ನಾರ್ಮಲಿ ಅಟ್ಲೀಸ್ಟ್ ಫಾರ್ಮಾಲಿಟಿ ಸೇಕ್ ಹೇಳ್ತೀವಿ. ನಾವು ಯಾರೋ ಮನೆಗೆ ಬಂದಿದ್ದಾರೆ ಅಂತಂದ್ರೆ ಅವ್ರು ಬಂದಿರೋದು ನಮ್ಗೆ ಇಷ್ಟ ಆಗುತ್ತಾ ಬಿಡುತ್ತಾ ದಟ್ ಇಸ್ ಸೆಕೆಂಡ್ರಿ. ಅಯ್ಯೋ ನೀವು ನಮ್ಮ ಮನೆಗೆ ಯಾಕೆ ಬಂದ್ರಿ ಅಂತ ಬೇಜಾರು ಮಾಡ್ಕೊಳ್ಳಲ್ಲ. ಬಹಳ ಸಂತೋಷ ಆಯ್ತು ನೀವು ನಮ್ಮ ಮನೆಗೆ ಬಂದಿದ್ದು, ಅಯ್ಯೋ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಅಂತ ಹೇಳ್ತೀವಲ್ಲ. ಸೊ ಅದನ್ನ ಹೇಳುವಾಗ ಈ ಸೆಂಟೆನ್ಸ್ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅವರ್ ಹೋಮ್. ಹೋಮ್ ಅಂತ ಹೇಳ್ಬೇಕು, ಹೌಸ್ ಅಂತ ಹೇಳ್ಬಾರ್ದು. ಹೌಸ್ ಅಂದ್ರೆ ಜಸ್ಟ್ ಬಿಲ್ಡಿಂಗ್ ರೆಫರೆನ್ಸ್ ಕೊಡುವಾಗ ಮಾತ್ರ ಹೌಸ್ ಅಂತೀವಿ. ಮನೆ ಒಂದು ಫ್ಯಾಮಿಲಿ ಎಲ್ಲ ಇರುತ್ತಲ್ವಾ, ಅದನ್ನ ರೆಫರ್ ಮಾಡಿ ಮಾತಾಡಬೇಕಾದ್ರೆ ಹೋಮ್ ಅಂತ ಹೇಳ್ಬೇಕು. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹೋಮ್ ಅಂಡ್ ಹೌಸ್. ಓಕೆ, ನೆಕ್ಸ್ಟ್ ಐ ಹ್ಯಾವ್ ಪ್ರಿಪೇರ್ಡ್ ಅ ಸ್ಪೆಷಲ್ ಟ್ರೆಡಿಷನಲ್ ಲಂಚ್ ಫಾರ್ ಯು. ನಾನು ನಿಮಗಾಗಿ ವಿಶೇಷವಾಗಿರೋ ಒಂದು ಸಾಂಪ್ರದಾಯಿಕವಾದ ಅಡಿಗೆಯನ್ನು ತಯಾರಿಸಿದ್ದೀನಿ ಅಂತ ಹೇಳುವಾಗ. ನೆಕ್ಸ್ಟ್ ಪ್ಲೀಸ್ ಸ್ಟೇ ಫಾರ್ ಡಿನ್ನರ್ ಇಫ್ ಯು ಡೋಂಟ್ ಮೈಂಡ್. ನಿಮಗೇನು ತೊಂದರೆ ಇಲ್ಲದಿದ್ದರೆ ದಯವಿಟ್ಟು ರಾತ್ರಿ ಊಟಕ್ಕೆ ಇರಿ. ಅವ್ರು ಮಧ್ಯಾಹ್ನ ಬಂದಿರ್ತಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಸೊ ರಾತ್ರಿಗೂ ಇದು ಊಟ ಮಾಡ್ಕೊಂಡು ಹೋಗಿ ಅಥವಾ ಊಟಕ್ಕೆ ಇರಿ ಅಂತ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಲ್ಲ, ಅಥವಾ ಅಟ್ಲೀಸ್ಟ್ ಇರಿ ಅಂತ ಹೇಳ್ತೀವಲ್ಲ ಸುಮ್ಮನೆ. ಸೊ ಪ್ಲೀಸ್ ಸ್ಟೇ ಫಾರ್ ಡಿನ್ನರ್. ಸ್ಟೇ ಅಂದ್ರೆ ಇರಿ, ಉಳ್ಕೊಳ್ಳಿ ಅಂತ ಹೇಳಿ. ಫಾರ್ ಡಿನ್ನರ್ ಇಫ್ ಯು ಡೋಂಟ್ ಮೈಂಡ್. ಈ ಡೋಂಟ್ ಮೈಂಡ್ ವರ್ಡ್ ಅನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಆ ಮೇಲ್ಗಡೆ ಲಗೇಜ್ ಎಲ್ಲ ಇಡೋದು ಒಂದು ರಾಕ್ ಇರುತ್ತಲ್ವಾ, ಅಲ್ಲಿ ಲಗೇಜ್ ಇಟ್ಟಿರ್ತೀರಾ, ಅಥವಾ ಯಾರು ನಿಂತ್ಕೊಂಡಿರ್ತಾರೆ, ಸೀಟ್ ಸಿಕ್ಕಿರಲ್ಲ, ಬೇರೆ ಯಾರು ನಿಮ್ ಲಗೇಜ್ ತಕ್ಕೊಡ್ಬೇಕಾಗತ್ತೆ ನಿಮಗೆ. ನೀವರೊಂದು ರಿಕ್ವೆಸ್ಟ್ ಮಾಡ್ಕೋಬೇಕು, ಎಕ್ಸ್ಕ್ಯೂಸ್ ಮೀ ಇಫ್ ಯು ಡೋಂಟ್ ಮೈಂಡ್, ಆ ಬ್ಯಾಗ್ ತಕ್ಕೊಡ್ತೀರಾ, ಆ ಲಗೇಜ್ ತಕ್ಕೊಡ್ತೀರಾ ಅಂತ ಕೇಳ್ತೀವಲ್ಲ. ಸೊ ಡೋಂಟ್ ಮೈಂಡ್ ಅಂದ್ರೆ ಬೇಜಾರು ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ನಿಮ್ಗೇನು ತೊಂದರೆ ಇಲ್ಲ ಅಂತಂದ್ರೆ ಅಂತ ಕೇಳ್ಬೇಕಲ್ಲ ನಾವು. ಅವಾಗ ಏನ್ ಮಾಡ್ಬೇಕು? ಇಫ್ ಯು ಡೋಂಟ್ ಮೈಂಡ್. ಇಫ್ ಯು ಡೋಂಟ್ ಮೈಂಡ್ ನೆನ್ಪಿಟ್ಕೊಳ್ಳಿ ಇದನ್ನ. ನೋ ಪ್ರಾಬ್ಲಮ್, ಐ ಡೋಂಟ್ ಮೈಂಡ್ ಅಂದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ನನಗೇನೋ ತೊಂದರೆ ಇಲ್ಲ ಅಂತ ಹೇಳುವಾಗ ಐ ಡೋಂಟ್ ಮೈಂಡ್ ಅಂತ ಹೇಳಬೇಕು. ಬೇರೆಯವ್ರನ್ನ ಕೇಳುವಾಗ ಇಫ್ ಯು ಡೋಂಟ್ ಮೈಂಡ್ ಸೊ ಅಂಡ್ ಸೊ. ಮುಂದಕ್ಕೆ ನೀವೇನು ಕೇಳಬೇಕು ಅಂತಿದ್ದೀರಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಪ್ಯಾಟರ್ನ್ ನೆನಪಿರಲಿ. ನೆಕ್ಸ್ಟ್ ಹೋಮ್ ಮೇಂಟೆನೆನ್ಸ್ ಮತ್ತೆ ರಿಪೇರ್ಸ್ಗೆ ಸಂಬಂಧಪಟ್ಟಂಗೆ. ದ ಕಿಚನ್ ಟ್ಯಾಪ್ ಇಸ್ ಲೀಕಿಂಗ್, ವಿ ನೀಡ್ ಅ ಪ್ಲಂಬರ್. ಕಿಚನ್ ಟ್ಯಾಪ್ ಈಸ್ ಲೀಕಿಂಗ್. ಟ್ಯಾಪ್ ಅಂದ್ರೆ ನಲ್ಲಿ, ಅಡುಗೆ ಮನೆಯಲ್ಲಿ ನಲ್ಲಿ ಸೋರ್ತಿದೆ, ನಮಗೆ ಪ್ಲಂಬರ್. ಪ್ಲಂಬರ್ ಅಂದ್ರೆ ಗೊತ್ತಲ್ವಾ, ಈ ಪೈಪ್ ಫಿಟ್ಟಿಂಗ್ ಕೆಲಸ ಎಲ್ಲ ಮಾಡ್ತಾರಲ್ವಾ, ಸೊ ಅವ್ರನ್ನ ಪ್ಲಂಬರ್ ಅಂತ ಕರಿತೀವಿ. ಲೀಕಿಂಗ್ ಅಂದ್ರೆ ತೊಟ್ಟಿಕೋದು ಅಥವಾ ಸೋರೋ ಅಂತದ್ದು. ಸೊ ದಟ್ ದ ಕಿಚನ್ ಟ್ಯಾಪ್ ಇಸ್ ಲೀಕಿಂಗ್, ವಿ ನೀಡ್ ಅ ಪ್ಲಂಬರ್. ಕಿಚನ್ ಟ್ಯಾಪ್ ಬಗ್ಗೆ ಮಾತಾಡಿದ್ರೆ ಇದನ್ನ ಹಾಕೊಳ್ಳಿ. ಬಾತ್ರೂಮ್ ಟ್ಯಾಪ್ ಬಗ್ಗೆ ಮಾತಾಡ್ತಿದ್ದೀರಿ ಅಂತಂದ್ರೆ ಅದನ್ನ ಹಾಕೊಳ್ಳಿ. ಅಥವಾ ಇದು ವಾಶ್ ಬೇಸಿನ್ ಬರುತ್ತಲ್ಲ ಅದಿದೆ ಅಂತಂದ್ರೆ ಅದನ್ನ ಹಾಕೊಳ್ಳಿ ಅಲ್ಲಿ. ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಲ್ಲ ಅದನ್ನ ಚೇಂಜ್ ಮಾಡ್ಕೊಂಡು ನೀವು ಸೆಂಟೆನ್ಸ್ ಅನ್ನ ರೀಫ್ರೇಮ್ ಮಾಡಬೇಕಾಗುತ್ತೆ. ದ ಲಿವಿಂಗ್ ರೂಮ್ ಟ್ಯೂಬ್ ಲೈಟ್ ಈಸ್ ಫ್ಲಿಕರಿಂಗ್. ಲಿವಿಂಗ್ ರೂಮ್ ಟ್ಯೂಬ್ ಲೈಟ್ ಮಿಟಿಕಿ ಸುತ್ತಿದೆ ಅಥವಾ ರೆಪ್ಪೆ ಹೊಡೆಯುತ್ತಿದೆ ಅಂತ ಹಾಕಿದ್ದೀನಿ. ಅಂದ್ರೆ ಹಿಂಗಂತಿರುತ್ತೆ ನೋಡಿ, ಇಲ್ಲಿ ಟ್ಯೂಬ್ ಲೈಟ್ ಆ ಥರದ್ದೆಲ್ಲ ಇದ್ರೆ ಮಿಣ್ಕ ಅಂತಿರುತ್ತಲ್ವಾ. ಸೊ ಅದನ್ನ ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಫ್ಲಿಕರಿಂಗ್ ಅಂತ ಕರಿಬೇಕು. ಈ ಲೈಟ್ ಹೋಗೋದು ಬರೋದು ಹಿಂಗೆಲ್ಲ ಆಗಲ್ವಾ, ಹಿಂಗೆ ಕಡಿಮೆ ಆಗುತ್ತೆ, ಬ್ರೈಟ್ ಆಗುತ್ತೆ, ಮತ್ತೆ ಡಲ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಅದನ್ನ ಫ್ಲಿಕರಿಂಗ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಲಿವಿಂಗ್ ರೂಮ್ ಅಂದ್ರೆ ಅದನ್ನ ಹಾಕೊಳ್ಳಿ. ಬೆಡ್ರೂಮ್, ಕಿಚನ್, ಬಾತ್ರೂಮ್, ಟಾಯ್ಲೆಟ್ ಯಾವ್ದನ್ನಾದ್ರೂ, ಯಾವ ಬಲ್ಬ್ ಪ್ರಾಬ್ಲಮ್ ಆಗಿದೆಯಲ್ಲ ಅದನ್ನೆಲ್ಲ ರಿಪ್ಲೇಸ್ ಮಾಡ್ಕೊಳ್ಬೇಕು. ವಿ ನೀಡ್ ಟು ಕಾಲ್ ಎನ್ ಎಲೆಕ್ಟ್ರಿಷಿಯನ್ ಟು ಫಿಕ್ಸ್ ದ ಫ್ಯಾನ್. ಫ್ಯಾನ್ ಸರಿಪಡಿಸಲು ನಾವು ಎಲೆಕ್ಟ್ರಿಷಿಯನ್ ಅನ್ನು ಕರೆಯಬೇಕು. ವಿ ನೀಡ್ ಟು ಕಾಲ್. ನಾನು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಹೋಗ್ಬೇಕು, ನಾನು ಮಾಡಬೇಕು, ನಾನು ತಿನ್ಬೇಕು ಅಂತ ಹೇಳುವಾಗಲ್ಲ ನೀಡ್ ಟು ಅನ್ನ ಯೂಸ್ ಮಾಡಬೇಕು. ಸೊ ದಟ್ ವಿ ನೀಡ್ ಟು ಕಾಲ್
ಎನ್ ಎಲೆಕ್ಟ್ರಿಷಿಯನ್ ಟು ಫಿಕ್ಸ್ ದ ಫ್ಯಾನ್. ಫಿಕ್ಸ್ ಅಂದರೆ ಅದನ್ನು ರಿಪೇರಿ ಮಾಡೋದು ಅಂತ ಹೇಳಿ, ಕೆಟ್ಟೋಗಿರುತ್ತಲ್ವಾ, ಓಕೆ ಅದನ್ನು ರಿಪೇರಿ ಮಾಡುವಾಗ. ಓಕೆ UPS ಸ್ವಲ್ಪ ಬೀಪಿಂಗ್ ಸೌಂಡ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಕ್ ದ ಫ್ರಂಟ್ ಡೋರ್ ಅಂಡ್ ವಿಂಡೋಸ್ ಸೇಫ್ಲಿ ಅಟ್ ನೈಟ್. ರಾತ್ರಿ ಹೊತ್ತು ಮುಂಭಾಗದ ಬಾಗಿಲು ಮತ್ತು ಕಿಟಕಿಗಳನ್ನು ಸುರಕ್ಷಿತವಾಗಿ ಲಾಕ್ ಮಾಡಿ. ಸೊ ಲಾಕ್ ದ ಫ್ರಂಟ್ ಡೋರ್ ಅಂಡ್ ವಿಂಡೋಸ್. ಸೊ ಫ್ರಂಟ್ ಡೋರ್ ಬಗ್ಗೆ ಮಾತಾಡಿದ್ರೆ ಫ್ರಂಟ್ ಡೋರ್ ಅನ್ನ ಹಾಕಿ ನೀವು, ಅಥವಾ ಬೇರೆ ಡೋರ್ಗಳಿದಾವೆ, ಬಾಲ್ಕನಿ ಡೋರ್ಸ್ ಎಲ್ಲ ಇದೆ ಅಂತಂದ್ರೆ ನೀವು ಯಾವ ಡೋರ್ ಅನ್ನ ಕ್ಲೋಸ್ ಮಾಡಿ ಅಂತ ಮಾತಾಡ್ತಿರ್ತೀರಲ್ವಾ, ಅದನ್ನ ಹಾಕೊಂಡು ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಬಹುದು. ವಾಟರ್ ದ ಇಂಡೋರ್ ಅಂಡ್ ಬಾಲ್ಕನಿ ಪ್ಲಾಂಟ್ಸ್ ಎವ್ರಿ ಈವ್ನಿಂಗ್. ಪ್ರತಿದಿನ ಸಾಯಂಕಾಲ ಇಂಡೋರ್ ಹೋಗಿ ಇಂಡೋರ್ ಆಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರತಿದಿನ ಸಾಯಂಕಾಲ ಇಂಡೋರ್ ಮತ್ತೆ ಬಾಲ್ಕನಿ ಗಿಡಗಳಿಗೆ ನೀರನ್ನು ಹಾಕಿ. ವಾಟರ್ ದ ಪ್ಲಾಂಟ್ಸ್. ಇಲ್ಲಿ ವಾಟರ್ ಅಂದ್ರೆ ಬರೀ ನೀರು ಅಂತ ಅನ್ಕೋಬಾರ್ದು, ಅದು ಹೊರಬಾಗಿ ಬರುತ್ತೆ. ಸೊ ವಾಟರ್ ದ ಪ್ಲಾಂಟ್ಸ್ ಅಂದ್ರೆ ಗಿಡಕ್ಕೆ ನೀರು ಹಾಕಿ ಅಂತ ಹೇಳಿ. ಐ ಆಮ್ ವಾಟರಿಂಗ್ ದ ಪ್ಲಾಂಟ್ಸ್ ಅಂದ್ರೆ ನಾನು ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ ಅಂತ ಆಗುತ್ತೆ ಅದು. ಸೊ ದಟ್ ನೀರು ಹಾಯಿಸಿ ಅಥವಾ ನೀರು ಹಾಕಿ ಅಂತ ಹೇಳುವಾಗ ಈ ತರ ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ಕೋಬೇಕು. ವಾಟರ್ ದ ಪ್ಲಾಂಟ್ಸ್, ಅದು ಇಂಡೋರ್ ಅಥವಾ ಬಾಲ್ಕನಿ, ವಿಚ್ ಅವರ್ ಕೈಂಡ್ ಆಫ್ ಪ್ಲಾಂಟ್ಸ್ ದೆ ಮೇ ಬಿ. ಸೊ ಈ ಪ್ಯಾಟರ್ನ್ ನೆನಪಿರಲಿ ನಿಮಗೆ. ಅಂಡ್ ನೆಕ್ಸ್ಟ್ ಬಂದ್ರೆ ಫಿನಾನ್ಷಿಯಲ್ಸ್ ಅಂಡ್ ಬಿಲ್ಸ್ಗೆ ಸಂಬಂಧಪಟ್ಟಂಗೆ, ಹಣಕಾಸು ಮತ್ತೆ ಬಿಲ್ಗಳಿಗೆ ಸಂಬಂಧಪಟ್ಟಿದ್ದು. ಟುಡೇ ಈಸ್ ದ ಲಾಸ್ಟ್ ಡೇಟ್ ಟು ಪೇ ದ ಎಲೆಕ್ಟ್ರಿಸಿಟಿ ಬಿಲ್. ಸೊ ಜಸ್ಟ್ ನಾನು ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಮಾತ್ರ ಹಾಕಿದ್ದೇನೆ ಇಲ್ಲಿ. ಯು ಕ್ಯಾನ್ ಯೂಸ್ ಎನಿ ಕೈಂಡ್ ಆಫ್ ಬಿಲ್. ಅದು ನಿಮಗೆ ವಾಟರ್ ಬಿಲ್ ಆಗಿರಲಿ, ಅಥವಾ ಕೇಬಲ್ ಬಿಲ್ ಆಗಿರಲಿ, ಅಥವಾ DTH ಬಿಲ್ ಆಗಿರಲಿ, ಏನ್ ಬಿಲ್ ಆದ್ರೂ ಆಗಿರಲಿ ಅದು. ಸೊ ಬಿಲ್ ಪೇ ಮಾಡೋದು ಲಾಸ್ಟ್ ಡೇಟ್ ಇದೆ ಅಂತ ಹೇಳುವಾಗ ಟುಡೇ ಈಸ್ ದ ಲಾಸ್ಟ್ ಡೇಟ್ ಟು ಪೇ ದ ಎಲೆಕ್ಟ್ರಿಸಿಟಿ ಬಿಲ್. ಟುಡೇ ಇದ್ರೆ ಟುಡೇ ಹಾಕೊಳ್ಳಿ, ಟುಮಾರೋ ಲಾಸ್ಟ್ ಡೇಟ್ ಇದೆ ಅಂದ್ರೆ ಟುಮಾರೋ ಲಾಸ್ಟ್ ಡೇಟ್ ಹಾಕೊಳ್ಳಿ, ಕಮಿಂಗ್ ಸಂಡೇ ಇಸ್ ದ ಲಾಸ್ಟ್ ಡೇಟ್ ಅಂತಂದ್ರೆ ಅವತ್ತು ಹಾಕೊಳ್ಳಿ. ಸೊ ಯಾವತ್ತು ಲಾಸ್ಟ್ ಡೇಟ್ ಇದೆ ಅಂತ ಹೇಳಿ ನಾವು ರೆಫರ್ ಮಾಡಿ ಮಾತಾಡ್ತೀವಲ್ಲ, ಅದನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಕೀಪ್ ಟ್ರ್ಯಾಕ್ ಆಫ್ ದ ಡೈಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇನ್ ಅ ನೋಟ್ಬುಕ್. ದಿನನಿತ್ಯದ ಗೃಹೋಪಯೋಗಿ ವೆಚ್ಚಗಳನ್ನು ಒಂದು ನೋಟ್ಬುಕ್ ನಲ್ಲಿ ಬರೆದಿಡಿ. ಸಾಮಾನ್ಯವಾಗಿ ಎಲ್ರಿಗೂ ಅಭ್ಯಾಸ ಇರಲ್ಲ ಇದು, ಕೆಲವ್ರಿಗೆ ಅಭ್ಯಾಸ ಇರುತ್ತೆ. ಇವತ್ತಿನ ದಿವಸ ನಾನು ಏನೇನಕ್ಕೆ ಎಷ್ಟು ಖರ್ಚು ಮಾಡಿದೆ, ಎಷ್ಟಾಗಿದೆ, ಸೊ ನಂದು ಎಷ್ಟು ಬಜೆಟ್ ಅನ್ನ ಮಾಡ್ಕೊಂಡಿದೆ, ಎಷ್ಟು ಖರ್ಚು ಮಾಡಬೇಕು ಅಂತ ಅನ್ಕೊಂಡಿದೆ, ಎಷ್ಟಾಗಿದೆ, ಎಷ್ಟು ಉಳ್ಕೊಂಡಿದೆ, ಅಥವಾ ಎಕ್ಸ್ಟ್ರಾ ಆಗಿದೆಯಾ, ಸೇವ್ ಆಗಿದೆಯಾ, ಹಿಂಗೆಲ್ಲ ಸುಮಾರು ಜನ ಲೆಕ್ಕ ಹಾಕೋತಾರೆ. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕೀಪ್ ಟ್ರ್ಯಾಕ್ ಆಫ್ ದ ಡೈಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇನ್ ಅ ನೋಟ್ಬುಕ್. ಹೌಸ್ ಹೋಲ್ಡ್ ಅಂದ್ರೆ ಗೃಹೋಪಯೋಗಿ ಅಂತ ಹೇಳಿ, ಎಕ್ಸ್ಪೆನ್ಸಸ್ ಅಂದ್ರೆ ವೆಚ್ಚಗಳು. ಕೀಪ್ ಟ್ರ್ಯಾಕ್ ಅಂದ್ರೆ ಒಂದ್ ಕಡೆ ಇಟ್ಕೊಳ್ಳಿ, ಅದನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಅಥವಾ ಬರ್ದಿಟ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಸೊ ಅವಾಗ ಇದನ್ನು ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಗಿವ್ ದ ನ್ಯೂಸ್ ಪೇಪರ್ ಬಾಯ್ ಹಿಸ್ ಮಂತ್ಲಿ ಪೇಮೆಂಟ್. ನ್ಯೂಸ್ ಪೇಪರ್ ಬಾಯ್ ಅಂದ್ರೆ ಪೇಪರ್ ಹಾಕೋ ಹುಡುಗ. ಹಿಸ್ ಮಂತ್ಲಿ ಪೇಮೆಂಟ್ ಅಂತಂದ್ರೆ ಪ್ರತಿ ತಿಂಗಳು ಪೇಪರ್ನ ಅವ್ರಿಗೆ ನಾವು ದುಡ್ಡು ಕೊಡ್ತೀವಲ್ಲ, ಅದು ಎಷ್ಟಾಗುತ್ತೋ ಅದನ್ನ ಲೆಕ್ಕ ಹಾಕ್ಬಿಟ್ಟು ಸೊ ಅದನ್ನ ಕೊಡಿ ಅಂತ ಹೇಳುವಾಗ ಪೇಪರ್ನ ಅವನಿಗೆ ಈ ತರ ಸೆಂಟೆನ್ಸ್ ಅನ್ನು ಹಾಕಬೇಕು. ವಿ ಶುಡ್ ಕಟ್ ಡೌನ್ ಆನ್ ಅನ್ನೆಸೆಸರಿ ಆನ್ಲೈನ್ ಶಾಪಿಂಗ್. ನಾವು ಅನಗತ್ಯ ಆನ್ಲೈನ್ ಶಾಪಿಂಗ್ ಅನ್ನು ಕಡಿಮೆ ಮಾಡಬೇಕು. ಈಗ ನಾರ್ಮಲಿ ಮನೇಲಿ ಒಂದು ಹಂತಕ್ಕೆ ಮೊಬೈಲ್ ಯೂಸ್ ಮಾಡೋದು ಇದೆಲ್ಲ ಗೊತ್ತಿದೆ ಅಂತಂದ್ರೆ ಮೆಜಾರಿಟಿ ಆಫ್ ದ ಪೀಪಲ್ ಹೋಗುವಂಥದ್ದೇನೆ ಆನ್ಲೈನ್ ಶಾಪಿಂಗಿಗೆ. ಸೊ ಅಕೌಂಟಲ್ಲಿ ಒಂದಷ್ಟು ದುಡ್ಡಿದೆ, ಅಲ್ಲಿ ಇಷ್ಟ ಆಯಿತು ಐಟಮ್ಸ್ಗಳು ಅಂತಂದ್ರೆ ತಗೋ ಅಂತ ತಗೊಂತಾನೆ ಇರ್ತೇವೆ, ಯಾವುದು ಎಕ್ಸೆಸ್ ಆಗಬಾರ್ದಲ್ವಾ. ಸೊ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಈ ತರ ಸೆಂಟೆನ್ಸ್ಗಳನ್ನ ಹಾಕೋಬೇಕು. ವಿ ಶುಡ್ ಕಟ್ ಡೌನ್ ಆನ್ ಅನ್ನೆಸೆಸರಿ ಆನ್ಲೈನ್ ಶಾಪಿಂಗ್. ಕಡಿಮೆ ಮಾಡ್ಕೋಬೇಕು ಅದನ್ನ ಅಂತ ಹೇಳಿ. ಓಕೆ, ಆನ್ಲೈನ್ ಶಾಪಿಂಗ್ ಅನ್ನು ಕಡಿಮೆ ಮಾಡ್ಬೇಕಂದ್ರೆ ಆನ್ಲೈನ್ ಶಾಪಿಂಗ್ ಅನ್ನು ಹಾಕೊಳ್ಳಿ. ಅಥವಾ ಬೇರೆ ಇನ್ನೇನೋ ಕಡಿಮೆ ಮಾಡಬೇಕು ಅಂತಂದ್ರೆ ಯಾವ್ದನ್ನ ಕಡಿಮೆ ಮಾಡಬೇಕು ಅಂತ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರಲ್ವ ನೀವು, ಸೊ ಅದನ್ನೆಲ್ಲ ಯೂಸ್ ಮಾಡಿದ್ರಿ ಅಂತಂದ್ರೆ ಪ್ಯಾಟರ್ನ್ ವಿಲ್ ಬಿ ಸೇಮ್. ನೆಕ್ಸ್ಟ್ ಕೀಪ್ ಸಮ್ ಎಮರ್ಜೆನ್ಸಿ ಕ್ಯಾಶ್ ಸೇಫ್ಲಿ ಇನ್ ದ ಕಬೋರ್ಡ್ ಡ್ರಾವರ್. ಕಬೋರ್ಡ್ ಡ್ರಾಯರ್ ನಲ್ಲಿ ತುರ್ತು ಖರ್ಚಿಗಾಗಿ ಸ್ವಲ್ಪ ಹಣವನ್ನು ಸುರಕ್ಷಿತವಾಗಿಡಿ ಅಂತ ನಾವ್ ಹೇಳ್ಬೇಕಾದ್ರೆ, ಸಾಮಾನ್ಯ ದುಡ್ಡನ್ನು ಯಾರು ಕೊಡ್ತಾರಲ್ವಾ ಅವ್ರಿಗೆ ಅಲ್ಲಿ ಸ್ವಲ್ಪ ದುಡ್ಡು ಇಟ್ಟಿರಿ ಅಂತ ಹೇಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಕೀಪ್ ಸಮ್ ಎಮರ್ಜೆನ್ಸಿ ಕ್ಯಾಶ್. ಎಮರ್ಜೆನ್ಸಿಗೆ ಬೇಕಾಗುತ್ತೆ ನೋಡ್ರಿ, ಏನ್ಕೊಂದು ಎಮರ್ಜೆನ್ಸಿ ಅಂದ್ರೆ ಹಂಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಬರ್ಬೋದು ಟೈಮು. ಸೇಫ್ಲಿ ಇನ್ ದ ಕಬೋರ್ಡ್ ಡ್ರಾರ್. ಕಬೋರ್ಡ್ ಅಂದ್ರೆ ಗೊತ್ತಿದೆಯಲ್ಲ, ವಾರ್ಡ್ರೋಬ್ಸ್ ಎಲ್ಲ ಇರುತ್ತಲ್ವಾ, ಸೊ ಡ್ರಾನಲ್ಲಿ ಒಂದಷ್ಟು ದುಡ್ಡು ಇಟ್ಟಿರಿ ಅಂತ ಹೇಳ್ಬೇಕಾದ್ರೆ ಈ ತರ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್ಗೆ ಬಂದ್ರೆ ಇಟ್ಸ್ ಅಬೌಟ್ ಹೆಲ್ತ್ ಅಂಡ್ ಸೆಲ್ಫ್ ಕೇರ್. ಆರೋಗ್ಯ ಮತ್ತು ಸ್ವಯಂ ಕಾಳಜಿ. ಸೆಲ್ಫ್ ಕೇರ್ ಇನ್ ದ ಸೆನ್ಸ್ ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವೇ ಕೇರ್ ಮಾಡ್ಕೊಳ್ಳೋದು, ದಟ್ ಇಸ್ ಕಾಲ್ಡ್ ಸೆಲ್ಫ್ ಕೇರಿಂಗ್. ಟೇಕ್ ಯೋರ್ ಮೆಡಿಸಿನ್ಸ್ ಆನ್ ಟೈಮ್ ಆಫ್ಟರ್ ಹ್ಯಾವಿಂಗ್ ಫುಡ್. ನಾವು ಯಾರಿಗಾದ್ರೂ ಹೇಳುವಾಗ ಟೇಕ್ ಯೋರ್ ಮೆಡಿಸಿನ್ಸ್ ಆನ್ ಟೈಮ್ ಆಫ್ಟರ್ ಹ್ಯಾವಿಂಗ್ ಫುಡ್. ಆನ್ ಟೈಮ್ ಅಂದ್ರೆ ಸಮಯಕ್ಕೆ ಸರಿಯಾಗಿ ಅಂತ ಹೇಳಿ. ಸೊ ಊಟ ಆಗಿದ ತಕ್ಷಣಕ್ಕೆ ನೀವೇನು ಮಾತ್ರೆ ತಗೊಳ್ಬೇಕಲ್ಲ, ಸಮಯಕ್ಕೆ ಸರಿಯಾಗಿ ಮಾತ್ರೆನ ತಗೊಳ್ಳಿ ಅಂತ ಹೇಳಿ. ಐ ಆಮ್ ಫೀಲಿಂಗ್ ವೆರಿ ಎಕ್ಸಾಸ್ಟೆಡ್ ಟುಡೇ, ಐ ನೀಡ್ ಸಮ್ ರೆಸ್ಟ್. ನನಗೆ ಇಂದು ತುಂಬಾ ಸುಸ್ತಾಗುತ್ತಿದೆ, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ತುಂಬಾ ಎಕ್ಸ್ಟ್ರೀಮ್ ಟಯರ್ಡ್ ಆದಾಗ ನಾವು ಎಕ್ಸಾಸ್ಟೆಡ್ ಅಂತ ಕರಿತೀವಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿರ್ತೀರಾ, ಮಾಮೂಲಿ ಮನೆ ಕೆಲಸಗಳನ್ನೇ, ಮತ್ತೆ ಜಾಸ್ತಿ ಬಟ್ಟೆ ವಾಶ್ ಮಾಡಿರ್ತೀರಾ, ಅಥವಾ ತುಂಬಾ ಜನಕ್ಕೆ ಅಡುಗೆ ಮಾಡಿರ್ತೀರಾ, ತುಂಬಾ ನೆಲದ್ದು ಸ್ವೀಪಿಂಗ್ ಮತ್ತೆ ಮಾಪಿಂಗ್ ಎಲ್ಲ ಮಾಡಿರ್ತೀರಾ. ಇದೆಲ್ಲ ಮಾಡಿ ತುಂಬಾ ಸುಸ್ತಾಗಿ ಹೋಗಿರುತ್ತೆ. ಅಯ್ಯೋ ಕುತ್ಕೊಂಡ್ರೆ ಸಾಕು, ಮಲ್ಕೊಂಡ್ರೆ ಸಾಕಪ್ಪ ನಂಗೆ ಆಗ್ಬಿಟ್ಟಿರುತ್ತಲ್ವಾ, ತುಂಬಾ ಆಯಾಸ ಆಗಿದೆ ಅಂತ ಹೇಳ್ಬೇಕಾದ್ರೆ ಎಕ್ಸಾಸ್ಟೆಡ್ ವರ್ಡನ್ನು ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಮೋರ್ ದ್ಯಾನ್ ಟೈರಿಂಗ್, ಅಂದ್ರೆ ಟೈರ್ಡ್ ಆಗೋದಕ್ಕಿಂತ ಸ್ವಲ್ಪ ಜಾಸ್ತಿ. ಓಕೆ, ನೆಕ್ಸ್ಟ್ ಹೋಮ್ ಮೇಕರ್ಸ್ ಶುಡ್ ಆಲ್ಸೋ ಟೇಕ್ ಕೇರ್ ಆಫ್ ದರ್ ಫಿಸಿಕಲ್ ಹೆಲ್ತ್. ಗೃಹಿಣಿಯರು ಕೂಡ ತಮ್ಮ ದೈಹಿಕ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸೊ ಫಿಸಿಕಲ್ ಹೆಲ್ತ್ ಇನ್ ದ ಸೆನ್ಸ್ ಫಿಸಿಕಲಿ ಫಿಟ್ ಆಗಿರುವಂಥದ್ದು, ಏನೋ ಪ್ರಾಬ್ಲಮ್ ಆಗದೆ ಇರೋ ಥರ ಅಥವಾ ಫಿಸಿಕಲಿ ಏನು ಇಶ್ಯೂಸ್ಗಳಾಗದೇ ಇರೋ ಥರ ನೋಡ್ಕೊಳ್ಳುವಂಥದ್ದು. ದೆನ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್
ಥ್ರೂ ಔಟ್ ದ ಡೇ ಟು ಸ್ಟೇ ಹೈಡ್ರೇಟೆಡ್. ಆರೋಗ್ಯವಾಗಿರಲು ದಿನವಿಡೀ ಎಚ್ಚೆತ್ತವಾಗಿ ನೀರನ್ನ ಕುಡಿಯಿರಿ ಅಂತ ಹೇಳಿ. ಹೈಡ್ರೇಟೆಡ್ ಅಂದ್ರೆ ನೀರಿನಂಶ ಕಡಿಮೆ ಆಗದೆ ಇರೋ ತರದ್ದು. ಡಿಹೈಡ್ರೇಷನ್ ಎಲ್ಲ ಆಗುತ್ತೆ ನೋಡಿ ನಮ್ಗೆ. ಈಗೆಲ್ಲ ಬೇಸಿಗೆ ಟೈಮ್ ಇದೆ, ತುಂಬಾ ಬಿಸಿಲಲ್ಲಿ ಸ್ವೆಟ್ ಆಗ್ತಾನೆ ಇರುತ್ತೆ. ಎಷ್ಟು ನೀರು ಕುಡಿದ್ರು ಕಡಿಮೆ ನೀರು ಕುಡಿದ್ವಿ ಅಂತಂದ್ರೆ ನೀರೆಲ್ಲ ಸ್ವೆಟ್ ಅಲ್ಲಿ ಹೊರಗಡೆ ಬಂದ್ಬಿಡುತ್ತೆ, ಬಾಡಿ ಡಿಹೈಡ್ರೇಟ್ ಆಗ್ಬಿಡುತ್ತೆ. ನಿರ್ಜಲೀಕರಣ ಅಂತೀವಲ್ಲ, ಸೊ ಅದೇ ಡಿಹೈಡ್ರೇಟ್. ಸೊ ಅದಾಗಬಾರದು. ಹೈಡ್ರೇಟೆಡ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು, ನೀರು ಕುಡಿಬೇಕು ಅನ್ನೋ ಸೆನ್ಸ್ ನಲ್ಲಿ ನಾವು ಮಾತಾಡುವಾಗ ಈ ತರ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಪ್ಲೆಂಟಿ ಆಫ್ ವಾಟರ್ ಅಂದ್ರೆ ಯಥೇಚ್ಛವಾಗಿ ಸಾಕಷ್ಟು ಕುಡಿಯಿರಿ ಅಂತ ಹೇಳ್ಬೇಕಾದ್ರೆ. ಈಸ್ ದ ಫಸ್ಟ್ ಏಡ್ ಬಾಕ್ಸ್ ಸ್ಟಾಕ್ ವಿತ್ ಬ್ಯಾಂಡೇಜಸ್ ಅಂಡ್ ಆಂಟಿಸೆಪ್ಟಿಕ್ಸ್. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಬ್ಯಾಂಡೇಜ್ ಮತ್ತು ಆಂಟಿಸೆಪ್ಟಿಕ್ ಗಳು ಇವೆ ಅಂತ ಹೇಳಿ. ನಾರ್ಮಲಿ ಎಲ್ಲರೂ ಮನೇಲಿ ಏನು ಇಟ್ಕೊಂಡಿರಲ್ಲ ಫಸ್ಟ್ ಏಡ್ ಬಾಕ್ಸ್ಗಳನ್ನ. ನೀವೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಅದ್ರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಅಂತ ಇರುತ್ತೆ. ಡ್ರೈವರ್ ಹಿಂದಿಂದು ಗ್ರಿಲ್ ಇರುತ್ತಲ್ಲ ಕಬ್ಬಣದ್ದು, ಅದಕ್ಕೆ ಅಟ್ಯಾಚ್ ಮಾಡಿ ಹಾಕಿರ್ತಾರೆ. ಮತ್ತೆಲ್ಲ ಆಫೀಸ್ಗಳಲ್ಲಿ, ಅಲ್ಲಿ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲೆಲ್ಲ ಸಾಮಾನ್ಯವಾಗಿ ಇಟ್ಟಿರ್ತಾರೆ. ಕೆಲವರು ಮನೆಗಳಲ್ಲೂ ಕೂಡ ಇಟ್ಕೋತಾರೆ, ಬಟ್ ಎಲ್ಲರೂ ಮನೆಯಲ್ಲೂ ಇಟ್ಕೊಂಡಿರಲ್ಲ. ಬೈ ಚಾನ್ಸ್ ಇದೆ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡುವಾಗ ಫಸ್ಟ್ ಏಡ್ ಬಾಕ್ಸ್ ಪೆಟ್ಟಿಗೆಯಲ್ಲಿ ಬ್ಯಾಂಡೇಜ್ ಮತ್ತೆ ಆಂಟಿಸೆಪ್ಟಿಕ್ಗಳು ಇದಾವೆ. ಓಕೆ, ಫಸ್ಟ್ ಏಡ್ ಬಾಕ್ಸ್ ದ ಕಾನ್ಸೆಪ್ಟ್ ಬೈ ಚಾನ್ಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ತಕ್ಷಣಕ್ಕೆ ಎಮರ್ಜೆನ್ಸಿಗೆ ಬೇಕಾಗಿರುವಂಥ ಮೆಡಿಸಿನ್ಸ್ಗಳು ಮತ್ತೆ ಒಂದಷ್ಟು ಟ್ಯಾಬ್ಲೆಟ್ಸ್ಗಳು, ಬ್ಯಾಂಡೇಜ್ಗಳು, ಪ್ಲಾಸ್ಟರ್ಗಳು ಇದನ್ನೆಲ್ಲ ಹಾಕೊಂಡು ಇಟ್ಕೊಂಡಿರುವಂಥ ಬಾಕ್ಸ್ಗಳನ್ನ ನಾವು ಫಸ್ಟ್ ಏಡ್ ಬಾಕ್ಸ್ ಅಂತ ಕರಿತೀವಿ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಥವಾ ಬಾಕ್ಸ್ ಅನ್ನೋ ಸೆನ್ಸ್ನಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಹಿಂಗೆ. ಅಂಡ್ ಲಾಸ್ಟ್ ಸೆಕ್ಷನ್ಗೆ ಬಂದರೆ ನೈಟ್ ಟೈಮ್ ರೂಟೀನ್ಗಳೇ ಹೇಳುವಾಗ, ಕೆಲಸ ಎಲ್ಲ ಮುಗೀತು ಅಥವಾ ಇನ್ನೇನು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೋಬೇಕು ಅನ್ನೋ ಟೈಮಿಗೆ ಬಂದಾಗ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂಥ ಸೆಂಟೆನ್ಸ್ಗಳು ಯಾವುದು ಅಂದರೆ ಕ್ಲೀನ್ ದ ಕಿಚನ್ ಕೌಂಟರ್ ಥರೋಲಿ ಬಿಫೋರ್ ಗೋಯಿಂಗ್ ಟು ಸ್ಲೀಪ್. ಥರೋಲಿ ಅಂತಂದ್ರೆ ಸಂಪೂರ್ಣವಾಗಿ ಅಥವಾ ಸರಿಯಾಗಿ ಅನ್ನೋ ಸೆನ್ಸ್ನಲ್ಲಿ. ಕ್ಲೀನ್ ದ ಕಿಚನ್ ಕೌಂಟರ್ ಅಂತಂದ್ರೆ ಇದೆಲ್ಲ ಸ್ಲ್ಯಾಬ್ಸ್ ಎಲ್ಲ ಇರುತ್ತೆ ನೋಡಿ, ಶೆಲ್ಫ್ದು ಕಲ್ಲುಗಳ ಥರದ್ದು ಮತ್ತೆ ಸ್ಲ್ಯಾಬ್ಸ್ ಎಲ್ಲ ಇರುತ್ತಲ್ವಾ, ಸ್ಟವ್ ಇಟ್ಕೊಂಡಿರುವಂಥದ್ದು ಮತ್ತೆ ತರಕಾರಿ ಚಾಪ್ ಮಾಡೋಕಿರುವಂಥ ಜಾಗ ಎಲ್ಲ ಇರುತ್ತಲ್ವಾ, ಅದೆಲ್ಲ ಕಂಪ್ಲೀಟ್ ಆಗಿ ಕೌಂಟರ್ ಅಂತ ಕರಿತೀವಿ. ಸೊ ಅದನ್ನ ಕ್ಲೀನ್ ಮಾಡೋದ್ರ ಬಗ್ಗೆ ಹೇಳುವಾಗ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಅಂದ್ರೆ ಮಲ್ಗೋಕ್ ಮುಂಚೆ ಅಥವಾ ಮಲ್ಗೋಕ್ ಹೋಗೋದಕ್ಕೆ ಮುಂಚೆ ಅನ್ನೋ ಸೆನ್ಸ್ನಲ್ಲಿ ಇದನ್ನ ಯೂಸ್ ಮಾಡಬೇಕು. ಸೆಟ್ ದ ಅಲಾರಮ್ ಫಾರ್ 5:30 AM ಫಾರ್ ಟುಮಾರೋ ಮಾರ್ನಿಂಗ್. ನಾಳೆ ಬೆಳಗ್ಗೆ 5:30ಗೆ ಅಲಾರಾಮನ್ನ ಇಡಿ ಅಂತ ನಾವು ಯಾರಿಗೂ ಹೇಳಬೇಕಾದ್ರೆ, ಓಕೆನಾ? ಅದು 5:30 ಇದ್ರೆ 5:30 ಹಾಕೊಳ್ಳಿ, ಟೈಮನ್ನು ನೀವು ಹೆಂಗೆ ಬೇಕಾದರೂ ಚೇಂಜ್ ಮಾಡ್ಕೊಳ್ಳಿ ಅದನ್ನು, ಅಷ್ಟೇ. ಈ ಪ್ಯಾಟರ್ನ್ ನೆನ್ಪಿಟ್ಕೊಳ್ಳಿ. ಟರ್ನ್ ಆಫ್ ಆಲ್ ಅನ್ನೆಸೆಸರಿ ಲೈಟ್ಸ್ ಅಂಡ್ ಫ್ಯಾನ್ಸ್ ಬಿಫೋರ್ ಹೆಡ್ಡಿಂಗ್ ಟು ಬೆಡ್. ಸೊ ನಾವು ಮಲ್ಕೊಳಕ್ಕೆ ಹೋಗಿದ್ದೀವಿ ಅಂತಂದ್ರೆ ರೂಮಲ್ಲಿ ಫ್ಯಾನ್ಗಳಿದ್ರೆ ಸಾಕು. ಬೇಸಿಗೆನಲ್ಲಿ ಬೇಕು ಅಂತಂದ್ರೆ ನಾವು ಕುತ್ಕೊಂಡಿದ್ದಾಗ ಹಾಲಲ್ಲಿ ಕುತ್ಕೊಂಡಿದ್ರೆ ಅಲ್ಲೂ ಫ್ಯಾನ್ ಇರುತ್ತೆ, ಅಥವಾ ಹೊರಗಡೆ ಇದೆ ಅಂತಂದ್ರೆ ಅಲ್ಲಿದ್ರೆ ಅಲ್ಲೂ ಇರುತ್ತೆ. ಅದನ್ನೆಲ್ಲ ಅನ್ನೆಸೆಸರಿ ಆಗಿರೋದನ್ನ ಆಫ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಹೇಳ್ಬೇಕಾದ್ರೆ ಈ ತರ ಹೇಳ್ಬೇಕು. ಟರ್ನ್ ಆಫ್ ಅಂದ್ರೆ ಆಫ್ ಮಾಡಿ. ಆಲ್ ಅನ್ನೆಸೆಸರಿ ಅಂತಂದ್ರೆ ಅವಶ್ಯಕತೆ ಇಲ್ಲದೆ ಇರುವಂತ, ಅನಗತ್ಯವಾಗಿರೋದು ಅಂತ ಅರ್ಥ ಅನ್ನೆಸೆಸರಿ ಅಂದ್ರೆ. ಲೈಟ್ಸ್ ಅಂಡ್ ಫ್ಯಾನ್ಸ್ ಬಿಫೋರ್ ಹೆಡ್ಡಿಂಗ್ ಟು ಬೆಡ್. ಹೆಡ್ಡಿಂಗ್ ಅಂದ್ರೆ ಹೋಗೋದು ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ. ನಾವು ಸಾಮಾನ್ಯವಾಗಿ ಯಾರನ್ನಾದ್ರೂ ವೇರ್ ಆರ್ ಯು ಗೋಯಿಂಗ್ ಅಂತೀವಲ್ಲ, ವೇರ್ ಆರ್ ಯು ಹೆಡೆಡ್ ಅಂತಾನು ಕೇಳ್ತೀವಿ. ಅಂದ್ರೆ ಯಾವ ಕಡೆ ಹೊರಟೆ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳ್ತೀವಲ್ಲ, ಆ ಸೆನ್ಸ್ ನಲ್ಲಿ. ಸೊ ಬಿಫೋರ್ ಹೆಡ್ಡಿಂಗ್ ಟು ಬೆಡ್ ಅಂದ್ರೆ ಮಲ್ಗೋಕ್ ಹೋಗೋದು ಅಂತ ಹೇಳಿ. ಸೊ ಬಿಫೋರ್ ಅಂದ್ರೆ ಅದಕ್ಕೆ ಮುಂಚೆ. ಪುಟ್ ದ ಲೆಫ್ಟ್ ಓವರ್ಸ್ ಇನ್ ಟು ದ ಕಂಟೈನರ್ ಅಂಡ್ ಸ್ಟೋರ್ ದೆಮ್ ಇನ್ ದ ಫ್ರಿಡ್ಜ್. ಉಳಿದ ಆಹಾರವನ್ನು ಡಬ್ಬಿಗಳಿಗೆ ಹಾಕಿ ಫ್ರಿಡ್ಜ್ ನಲ್ಲಿ ಇಡಿ. ಕಂಟೈನರ್ಸ್ ಅಂದ್ರೆ ಎಸ್ಪೆಷಲಿ ಫ್ರಿಡ್ಜ್ ಕಂಟೈನರ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಈ ಡಬ್ಬ ಇರುತ್ತೆ ನೋಡಿ, ಅದಕ್ಕೆ ಏನಾದ್ರು ಐಟಮ್ಸ್ಗಳನ್ನ ಹಾಕ್ಬಿಟ್ಟು ನಾವು ತಗೊಂಡೋಗಿ ಬಾಕ್ಸ್ ಅನ್ನ ಫ್ರಿಡ್ಜ್ ನಲ್ಲಿ ಇಡ್ತೀವಲ್ಲ, ದೇ ಆರ್ ಕಾಲ್ಡ್ ಕಂಟೈನರ್ಸ್. ಓಕೆ, ಲೆಫ್ಟ್ ಓವರ್ಸ್ ಅಂದ್ರೆ ಉಳಿದಿರೋದು ಅಂತ ಹೇಳಿ, ಮಿಕ್ಕಿರೋದು ಅಂತ ಹೇಳಿ. ಸೊ ಪುಟ್ ದ ಲೆಫ್ಟ್ ಓವರ್ ಇಂಟು ಕಂಟೈನರ್ಸ್, ಅದಕ್ಕೆ ಹಾಕ್ಬಿಟ್ಟು ಬಾಕ್ಸ್ ಹಾಕಿ ಕಂಟೈನರ್ಗೆ ಹಾಕಿ ಅದನ್ನ ತಗೊಂಡೋಗಿ ಫ್ರಿಡ್ಜ್ ಇಡಿ ಅಂತ ಹೇಳುವಾಗ. ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್ ಬಂದ್ರೆ, ಇಟ್ ವಾಸ್ ಅ ಟೈರಿಂಗ್ ಡೇ, ಲೆಟ್ಸ್ ಟರ್ನ್ ಆಫ್ ದ ಲೈಟ್ಸ್, ಗುಡ್ ನೈಟ್. ಇವತ್ತು ತುಂಬಾ ಸುಸ್ತಾದ ದಿನವಾಗಿತ್ತು, ಲೈಟ್ ಆಫ್ ಮಾಡೋಣ, ಶುಭರಾತ್ರಿ, ಗುಡ್ ನೈಟ್. ಸೊ ಲಾಸ್ಟಿಗೆ ಬೆಳಿಗ್ಗೆ ಎದ್ದಿದ್ರಿಂದ ಶುರು ಮಾಡ್ಕೊಂಡು ಅಡುಗೆ ಮಾಡಿದ್ದಾಯ್ತು, ಮನೆ ಕ್ಲೀನ್ ಮಾಡಿದ್ದಾಯ್ತು, ಬಿಲ್ಗಳ ಬಗ್ಗೆ ಮಾತಾಡಿದ್ದಾಯ್ತು, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯ್ತು, ವಾಪಸ್ ಬಂದಿದ್ದಾಯ್ತು, ಊಟ ಮಾಡಿದ್ದಾಯ್ತು, ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಬೇಕಾದ್ರೆ ಅಯ್ಯೋ ಸುಸ್ತಾಗೋಯ್ತಪ್ಪ, ಸಾಕಾಗೋಯ್ತು ಇವತ್ತು, ಆ ಕೆಲಸ ಈ ಕೆಲಸ ಎಲ್ಲ ಮಾಡಿ ಲೈಟ್ ಆಫ್ ಮಾಡಿ ಮಲ್ಕೊಂಡ್ರೆ ಸಾಕು ಅಂತ ಹೇಳ್ತೀವಲ್ಲ, ಸೊ ಅವಾಗ ಇದನ್ನ ಯೂಸ್ ಮಾಡಬೇಕು. ಸೊ ಇದಿಷ್ಟಾಗಿತ್ತು. ಕಾಮನ್ ಆಗಿ ಗೃಹಿಣಿಯರು, ಮನೇಲಿರೋವಂಥವ್ರು, ಹೋಮ್ ಮೇಕರ್ಸ್, ಹೌಸ್ ವೈಫ್ ಅನ್ನು ಮಾಡಿ ಹೋಮ್ ಮೇಕರ್ಸ್ ಸ್ಟ್ಯಾಂಡರ್ಡ್ ಯೂಸೇಜ್. ಸೊ ಅವರು ಯೂಸ್ ಮಾಡುವಂಥ ಸೆಂಟೆನ್ಸ್ಗಳು. ಇದು ಪಾರ್ಟ್ 2. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಪಾರ್ಟ್ 1 ಮತ್ತೆ 2 ಎರಡನ್ನೂ ಕೂಡ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರಿ ಅಂತಂದ್ರೆ, ಅರ್ಥ ಮಾಡ್ಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ಒಂದು ದಿವಸದ ಮಟ್ಟಿಗೆ ಬೇಕಾಗಿರುವಂಥ, ಒಂದು ದಿವಸ ಇನ್ ದ ಸೆನ್ಸ್ ರಿಪೀಟೆಡ್ಲಿ ನೀವು ಯೂಸ್ ಮಾಡುವಂಥ ಸೆಂಟೆನ್ಸ್ಗಳನ್ನ 100% ನೀವು ಮಾತಾಡ್ತೀರಾ, ಕಲಿತೀರಾ. ಓಕೆ, ನಿಮ್ಗೆ ಏನಾದರೂ ಹೇಳಬೇಕು ಅಂತಂದ್ರೆ ಅಥವಾ ಏನಾದರೂ ಡೌಟ್ಸ್ ಇದೆ ಅಂತಂದ್ರೆ ಫೀಲ್ ಫ್ರೀ ಟು ಮೆನ್ಷನ್ ದಟ್ ಇನ್ ದ ಕಾಮೆಂಟ್ ಬಾಕ್ಸ್. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಈ ಥರದ ಕಂಟೆಂಟ್ಗಳಿಗೋಸ್ಕರ ಫ್ರೀಕ್ವೆಂಟ್ ಆಗಿ ಚಾನಲ್ನ ನೋಡ್ತಾನೆ ಇರಿ. ಥ್ಯಾಂಕ್ ಯು.